पति ब्रह्मचारी। सूरज हाय यजमान्रे. ಹೇ ಕೃಷ್ಣ, ನನ್ನ ಪತಿ ಬ್ರಹ್ಮಚಾರಿ ಅಂತೂ ಇಲ್ಲಿಂದ ಹೋಗಿದ್ದಾನೆ. ತುಂಬ ಬಾಯಾರಿಕೆ ಆಗ್ತಾ ಇದೆ. ನಾನೇನು ಮಾಡಲಿ? ಈ ಮೂರ್ತಿ ಎಷ್ಟು ಸುಂದರವಾಗಿದೆ. ಏ ಸುಂದರಿ, ನಿನ್ ಸೊಂಟದ ಮೇಲೆ ಮಡಕೆ ಹಿಡ್ಕೊಂಡು ಯಾಕೆ ನಿಂತ್ಕೊಂಡಿದ್ಯಾ? ಅಯ್ಯೋ ಕೃಷ್ಣ, ಆ ಪೊಲಿಟಿಷಿಯನ್ ಮಗ ಇಲ್ಲಿಗೆ ಯಾಕೆ ಬಂದ? ಮೂರ್ತಿ ಎಲ್ಲಾಡ್ತು. ಖುಷ್ಬು, ಇಲ್ಲೇನು ಮಾಡ್ತಿದ್ಯಾ? ಅರೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ನಡಿ. ಈ ಮೆಡಿಸನ್ನ ಜ್ಯೂಸಲ್ಲಿ ಆ್ಯಡ್ ಮಾಡಿಬಿಟ್ರೆ ಅನುರಾಗ್ ಅವ್ರು ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ಯಾರಲ್ಲಿ ಲೋಪ ಇದೆ ಅಂತ. ಸರ್ ಸರ್ ಸರ್, ಏನ್ ಮಾಡ್ತಾ ಇದ್ದೀರಾ ಸರ್? ಈ ಗೊಂಬೆ ಅಲ್ಲಾಡ್ತಾ ಇದೆ. ಈ ಗೊಂಬೆ ಅಲ್ಲಾಡ್ತು. ಇಲ್ಲ ಸರ್, ಅದು ಗೊಂಬೆ ಅಲ್ಲಾಡ್ತಾ ಇಲ್ಲ, ಅದು ಜಾಸ್ತಿ ಕುಡ್ದ್ಬಿಟ್ಟಿದ್ದೀರಾ. ಏ, 2-3 ಪೆಗ್ಗಿಗೆ ನಾನು ಅಷ್ಟೊಂದು ನಿಶೆ ಆಗೋದಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ, ಗೊಂಬೆ ಅಲ್ಲಾಡ್ತಾ ಇತ್ತು. ನಾನು ಹೇಳ್ತಾ ಇದ್ದೀನಿ. ಏನಾಯ್ತು? ಏನ್ ನಡೀತದೆ? ಅಂಕಲ್ ಒಪ್ಕೊಂತಾನೆ ಇಲ್ಲ. ಏನಾಯ್ತಪ್ಪ? ಏನಾದ್ರು ಪ್ರಾಬ್ಲಮ್ ನಿನ್ಗೆ? ಈ ಗೊಂಬೆ ಅಲ್ಲಾಡ್ತಾ ಇದ್ದೀನಿ, ನಾನು ನೋಡಿದೆ. ಆದಷ್ಟು ಬೇಗ ಕೆಲಸ ಮುಗಿಸಿ. ಹಾ, ಓಕೆ. ಅಣ್ಣ, ನೀವೇನು ಕುಡಿತಿಲ್ಲ, ತಗೊಳ್ಳಿ. ಇಲ್ಲ, ನನಗೆ ಬೇಡ. ಅನುರಾಗಣ, ಬೆಳಗಿಂದ ನೀವೇನು ಕುಡ್ದಿಲ್ಲ, ತಗೊಳ್ಳಿ, ಜ್ಯೂಸ್ ಕುಡೀರಿ. ನನಗೆ ಬೇಡ. ಆರೋ ಅನುರಾಗ್ ಅವರೇ, ಹೊಸ ನೆಂಟರು ಬರ್ತಿರೋ ಖುಷಿಲಿ ಕುಡಿರಿ. ಡಾಕ್ಟರ್ ಇನ್ನೇನು ತಲುಪ್ತಾರೆ ಇಲ್ಲಿ? ಅನುರಾಗಣ, ಜ್ಯೂಸ್ ಕುಡೀರಿ. ಅನುರಾಗ್ ಅವರೇ, ನೀವು ಚೆನ್ನಾಗಿದ್ದೀರಾ? ಗೊತ್ತಿಲ್ಲ, ಆದರೆ ತಲೆ ಚಕ್ಕರ್ ಹೊಡಿತಾ ಇದೆ. ಅದು ನೀವು ನಿನ್ನೆಯಿಂದ ಪಾರ್ಟಿಗೆ ರೆಡಿ ಮಾಡ್ತಿದ್ದೀರಲ್ಲ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಒಂದು 10 ನಿಮಿಷ ರೆಸ್ಟ್ ತಗೊಳ್ಳಿ. ಬೇಡ, ನಂಗೇನಾಗಿಲ್ಲ. ಇಲ್ಲ, ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ಬನ್ನಿ.
ನಾನು ಹೇಳ್ತಾ ಇದ್ದೀನಿ ಗೊಂಬೆ ಆಡ್ತಿತ್ತು ಅಂತ. ಪರವಾಗಿಲ್ಲ ನೀನ್ ನನ್ ಜೊತೆ ಬಾ 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 ಬಾ, ಬಾ ಪರವಾಗಿಲ್ಲ ಅರೆ, ನಾನ್ ಬಾ ನಿಜ ಬಾ, ಹೇಳ್ತಾ ಬಾ ನನ್ ಇದ್ದೀನಿ, ಜೊತೆ ಯಾರು ಬಾ, ನನ್ ಮಾತ್ ಕೇಳ್ತಾನೆ ಬಾ, ಇಲ್ವಲ್ಲ? ಬಾ. ಇಲ್ಲಿ ಕೂತ್ಕೊ ನೀನು, ಕೂತ್ಕೋ. ಹಾ ಕೂತ್ಕೋ. ಸೂರಜ್ ನೋಡ್ಕೋ ಇವನ್ನ. ಪಾರ್ಟಿಯಲ್ಲಿ ಸೀನ್ ಕ್ರಿಯೇಟ್ ಆಗ್ಬಾರ್ದು. ಸರಿ ಯಜಮಾನ್ರೆ. ನನ್ ದಿಲ್ಲಿ ಟಿಕೆಟ್ ಇವ್ರ ಅಪ್ಪನ ಕೈಲೇ ಇರೋದು. ಎಣ್ಣೆ ಹೊಡೆದಿರೋದು ಅವನು, ಆದ್ರೆ ಅದರಿಂದ ಸೀನ್ ಕ್ರಿಯೇಟ್ ಆದ್ರೆ ನನಗೆ ಕಾಸ್ಟ್ಲಿ ಆಗೋದು. ಹಾ 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 ಬನ್ನಿ ಬನ್ನಿ ತಗೊಂಬನ್ನಿ. ಅನುರಾಗ್ ಸರ್ನ ಇಲ್ಲಿ ಕರ್ಕೊಂಬರೋಷ್ಟಕ್ಕೆ ಟೈಮ್ ಆಗೋಯ್ತು. ನಮ್ಮ ಹತ್ರ ಬರೀ 5 ನಿಮಿಷ ಇದೆ ಅಷ್ಟೇ. ಅದರಲ್ಲೂ ಡೋಸ್ ತುಂಬಾ ಕಡಿಮೆ ಇದೆ. ಇವ್ರಿಗೆ ಯಾವಾಗ ಬೇಕಂದ್ರೆ ಎಚ್ಚರ ಆಗ್ಬೋದು. ಡಾಕ್ಟರ್ ಪ್ಲೀಸ್ ಅವ್ರು ಕಾನ್ಶಿಯಸ್ ಬರಕ್ ಮುಂಚೆ ಬ್ಲಡ್ ಸ್ಯಾಂಪಲ್ಸ್ ತಗೊಂಬಿಡಿ. ಗುಲಾಬ್ ಸಿಂಗ್ ಅವರೇ, ಇದೇನಿದು ಈ ತಕ್ಕಡೆ ಇಟ್ಟಿದ್ದೀರಲ್ಲ? ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ. ನಮ್ಮ ಮನೆತನದಲ್ಲಿ ಒಂದು ಪದ್ಧತಿ ಇದೆ. ಸೊಸೆ ಮತ್ತೆ ಮಗನ ತೂಕದ ಸಮಾನವಾಗಿ ಕಾಳು ಕಡಿ ಅಳೆದು ಬಡವರಲ್ಲಿ ಹಂಚ್ತೀವಿ. ಬಡವರ ಆಶೀರ್ವಾದನೂ ಸಿಗುತ್ತೆ, ಹಾಗೆ ನಮ್ಮ ಸಂತೋಷಕ್ಕೆ ಯಾರು ಕಣ್ಣು ಬೀಳೋದಿಲ್ಲ. ಅನುರಾಗ್ ಮತ್ತೆ ಸೊಸೆ ಎಲ್ಲಿದಾರೋ ಆರವ್? ಅಪ್ಪನೂ ಸರ್ಪ್ರೈಸ್ ಕೊಡೋದ್ರಲ್ಲಿ ಮಾಸ್ಟರು. ಅವ್ರು ಯಾರಿಗೂ ಹೇಳೇ ಇಲ್ಲ ಈ ಸಂಪ್ರದಾಯದ ಬಗ್ಗೆ. ಅನುರಾಗಣ್ಣ ಮೆಡಿಸನ್ ತಗೊಂಡು ಅನ್ಕಾನ್ಷಿಯಸ್ ಆಗಿರಬೇಕು. ಈ ಟೈಮಲ್ಲಿ ಅವರು ಈ ತಕಡಿ ಮೇಲೆ ಹೇಗೆ ಕೂತ್ಕೋತಾರೆ? ನಿನ್ನೆ ಕೇಳ್ತಿರೋದು ಎಲ್ಲಿದಾರೋ ಇಬ್ರು? ಅಪ್ಪ, ಅನುರಾಗಣ್ಣ ಮೋಸ್ಟ್ಲಿ ಗೆಸ್ಟ್ ಜೊತೆ ಬ್ಯುಸಿಯಾಗಿರ್ಬೇಕು ಅನ್ಸುತ್ತೆ. ಪಾರ್ಟಿನೂ ನಡೆಯುತ್ತೆ ಅಲ್ವಾ? ಈ ಸಂಪ್ರದಾಯ ನಾವು ಆಮೇಲೆ ಮಾಡ್ಕೊಂಡ್ರೆ ಆಯ್ತಲ್ವಾ? ಇಲ್ಲ ಮಗನೇ, ಹಂಗಾಗೋದಿಲ್ಲ. ಪದ್ಧತಿಗಳನ್ನ ಮನ್ಸಿಗೆ ಬಂದಾಗ ಮಾಡೋಕ್ಕಾಗಲ್ಲ. ಆಗೋದು ಮುಹೂರ್ತದ ಸಮಯದಲ್ಲೇ ಆಗಬೇಕು. ಸೂರಜ್, ಹಾ ಯಜಮಾನ್ರೆ. ನೋಡು ಅನುರಾಗ್ ಮತ್ತೆ ಸೊಸೆ ಎಲ್ಲಿದ್ದಾರೆ ಅಂತ. ಹಾ ಓ ಮೈ ಗಾಡ್, ಸೂರಜ್ ಅಣ್ಣ ಇಲ್ಲೇ ಬರ್ತಿದ್ದಾರೆ. ಇವಾಗ ಏನ್ ಮಾಡೋಣ? ಸೂರಜ್ ಅಣ್ಣನ ನೀವೇ ಹ್ಯಾಂಡಲ್ ಮಾಡಬೇಕು. ನಾನು ಅವ್ರ ಮುಂದೆ ಕಾಣಿಸ್ಕೊಳಕ್ಕಾಗಲ್ಲ. ನಾನು ಒಳಗಡೆ ನೋಡ್ಕೊಂಬರ್ತೀನಿ. ಡಾಕ್ಟರ್ ಇನ್ನ ಎಷ್ಟೊತ್ತಾಗ್ಬೋದು? ಅಯ್ಯೋ, ಖುಷ್ಬತ್ಗೆ ಇಲ್ಲೇ ಇದ್ದೀರಾ? ಯಜಮಾನ್ರು ಅನುರಾಗಣ್ಣ ಮತ್ತೆ ನಿಮ್ಮನ್ನ ಕೆಳಗೆ ಕರಿ ಅಂತ ಹೇಳ್ತಾ ಇದ್ರು. ಹಾ, ನೀವು ಹೊರಡಿ, ನಾನು ಅನುರಾಗ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆದ್ರೆ ಯಜಮಾನ್ರು ನಿಮ್ಮಿಬ್ರನ್ನು ಕರ್ಕೊಂಡೇ ಬರ್ಬೇಕು ಅಂತ ಹೇಳಿದಾರೆ ನನಗೆ. ಏನು ಪರವಾಗಿಲ್ಲ, ನೀವು ಹೊರಡಿ, ನಾನು ಕರ್ಕೊಂಡು ಅನುರಾಗಣ್ಣ ಒಳಗೆ ಇದಾರಲ್ವಾ? ಅನುರಾಗಣ್ಣ, ಅನುರಾಗಣ್ಣ. ಅನುರಾಗಣ್ಣ, ಅನುರಾಗಣ್ಣ ಎದ್ದೇಳಿ ಅಣ್ಣ, ಕೆಳಗಡೆ ಯಜಮಾನ್ರು ಕರಿತಾ ಇದ್ದಾರೆ. ಇವರು ಈಗ ಯಾಕೆ ಮಲ್ಕೊಂಡ್ರು? ಹಾ, ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ನಾನು ಕರ್ಕೊಂಡು ಬರ್ತೀನಿ ಅಂತ. ನೀವು ಹೊರಡಿ, ನಾನು ಕರ್ಕೊಂಡು ಬರ್ತೀನಿ. ಆದ್ರೆ ಯಜಮಾನ್ರು ನಿಮ್ಮಿಬ್ರು ಒಟ್ಟಿಗೆ ಕರ್ಕೊಂಡ್ ಬಾ ಕೆಳಗೆ ಅಂತ ಹೇಳಿದ್ದಾರೆ. ಅದು ನೋಡಿ, ಈ ತರ ಪರಿಸ್ಥಿತಿಲಿ ಹೇಗೆ ಹೋಗೋದು? ಇವ್ರು ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟಿದ್ದಾರೆ, ಮತ್ತೆ ಅಪ್ಪನ ಎದುರುಗಡೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ? ಇವ್ರಿಗೆ ಇವಾಗಲೇ ಪ್ರೆಗ್ನೆ ಬರೋ ಹಾಗೆ ಮಾಡ್ತೀನಿ ನಾನು. ಒಂದು ನಿಮಿಷ. ಸೂರಜ್, ಇದನ್ನೆಲ್ಲ ಬಿಡು, ಇದನ್ನೆಲ್ಲ ಆಮೇಲೆ ನೋಡ್ಕೋಬಹುದು. ಮೊದಲು ಇದನ್ನ ನೋಡೋಣ, ಅವ್ರಿಗೆ ಹೇಗೆ ಪ್ರಜ್ಞೆ ಬರ್ಸೋದು ಅಂತ.
ಅಪ್ಪಂಗೆ ವೆಯ್ಟ್ ಮಾಡ್ಸೋದು ಚೆನ್ನಾಗಿರಲ್ಲ ಅಲ್ವಾ? ಬೇಗ ಬನ್ನಿ. ಹಾ ಹಾ ಸರಿ. ಅನುರಾಗಣ ಅನುರಾಗಣ ಎದ್ದೇಳಿ, ಅನುರಾಗಣ ಎದ್ದೇಳಿ, ಅದು ಯಜಮಾನ್ರು ಕರಿತಾ ಇದಾರೆ ನಿಮ್ನ. ಅಣ್ಣ ಯಜಮಾನ್ರು ನಿಮ್ನ ಕರ್ಕೊಂಡು ಬಂದ್ರು. ನಾನು ಇಲ್ಲಿಗೆ ಹೇಗೆ ಬಂದೆ? ಈಗ ಈಗ ಹೇಗೆ ಅನಿಸ್ತಿದೆ ನಿಮ್ಗೆ? ಓಕೆನಾ? ಅಪ್ಪ ನಾವಿಬ್ಬರನ್ನು ಕೆಳಗೆ ಕರೀತಿದ್ದಾರೆ. ನಾವು ಹೋಗಿಲ್ಲ ಅಂದ್ರೆ ಅಪ್ಪನೇ ಇಲ್ಲಿ ಬಂದ್ಬಿಡ್ತಾರೆ. ಬನ್ನಿ 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 ಬನ್ನಿ. ಥ್ಯಾಂಕ್ ಗಾಡ್, ಚೆಕಪ್, ಬ್ಲಡ್ ಟೆಸ್ಟ್ ಎಲ್ಲ ಸರಿಯಾದ ಟೈಮಿಗೆ ಮುಗೀತು. ನೋಡಿ ಬಂದೇ ಬಿಟ್ರು ಇಬ್ರು. ಬನ್ನಿಪ್ಪ ಬನ್ನಿ. ಅದಕ್ಕೆ ಯಾವಾಗಲೂ ಒಂದು ಮಗು ಬೇಕು ಅನ್ಕೋತಾ ಇದ್ರು. ಇವಾಗ ಆ ಕ್ಷಣ ಬಂದಿದೆ. ನಾನು ಅತ್ತೆ ಆಗ್ತಾ ಇದ್ದೀನಿ. ಅನುರಾಗ್, ನೀನು ಸೊಸೆ ತಕಡಿ ಈ ಕಡೆ ಕೂತ್ಕೊಳ್ಳಿ. ಬನ್ನಿ, ಬಾ ಮಗಳೇ. ಚೇಳು ಇದಂತೂ ನನ್ನ ಕಡೆನೇ ಬರ್ತಾ ಇದೆ. ಅದು ನನ್ನ ಕಚ್ಬಿಟ್ರೆ ನಾನು ಇಲ್ಲಿಂದ ಹೋಗ್ಬೇಕು. ಆದ್ರೆ ಹೇಗೆ? ಅಯ್ಯೋ ಕೃಷ್ಣ, ಈ ಚೇಳು ಸೂರಜ್ ಹತ್ರ ಹೋಗ್ತಾ ಇದೆ. ಬನ್ನಿ, ಅಕ್ಕಿ ಮೂಟೆನ ಈ ಕಡೆ ಇಡಿ. ಚೇಳು ಸೂರಜ್ ಮೇಲೆ ಹತ್ತುತ್ತಾ ಇದೆ. ಹೇಗೆ ಕಾಪಾಡಲಿ ನಾನು? ಈ ಕಾಳು ಕಡಿನ ಬಡವರಲ್ಲಿ ಹಂಚ್ಬಿಡಿ. ನಾನು ಸೂರಜ್ಗೆ ಹೇಗೆ ಹೇಳಲಿ? ಇದು ಕಚ್ಬಿಡತ್ತಲ್ಲ. ಏನಾದರೂ ಮಾಡಬೇಕು. ಏನು ಮಾಡಲಿ? ಈ ಗೊಂಬೆ ಅಲ್ಲಾಡ್ತು. ಇಲ್ಲ ಸರ್, ಅದು ನಾನು ನಿಜ ಹೇಳ್ತಾ ಇದ್ದೀನಿ, ಗೊಂಬೆ ಅಲ್ಲಾಡ್ತಿತ್ತು. ಮೂರ್ತಿ ಕೈಯಲ್ಲಿ ಕೋಲು. ಹಾಗಾದ್ರೆ ಪುರುಷೋತ್ತಮ ಅವ್ರ ಮಗ ಹೇಳಿದ್ದು ನಿಜನೇ ಅಂತ ಆಯ್ತು. ಇದು ಮೂರ್ತಿ ಅಲ್ಲ, ನಿಜವಾಗ್ಲೂ ಯಾವುದೋ ಹುಡುಗಿ ಮೂರ್ತಿ ಥರ ವೇಷ ಹಾಕೊಂಡು ಬಂದು ನಿಂತಿದ್ದಾಳೆ. ಐ ಆಮ್ ಶೋರ್ ನನ್ನ ಪತಿ ಬ್ರಹ್ಮಚಾರಿಗೆ ಅನುಮಾನ ಬಂದಿದೆ ನಾನೊಂದು ಮೂರ್ತಿ ಅಲ್ಲ ಹೆಣ್ಣು ಅಂತ. ಇವಾಗ ಇವನು ಗಲಾಟೆ ಮಾಡ್ತಾ ಹೋದ್ರೆ ಸಾಕು.
ಅನ್ಕೊಂಡೆ ಬಜರಂಗ ಬಲಿ, ಇಲ್ಲಾಂದ್ರೆ ಇವತ್ತು ಬ್ರಹ್ಮಚರ್ಯ ವ್ರತ ಮುರಿದೋಗ್ತಾ ಇತ್ತು. ನಾನು ಆ ಹುಡುಗಿನ ಮುಟ್ಟಿಲ್ಲ, ಆದರೆ ತಿಳ್ಕೊಳ್ಳೇಬೇಕು. ಇಲ್ಲಿ ಮೂರ್ತಿ ಥರ ನಿಂತಿರೋ ಹುಡುಗಿ ಯಾರು ಅಂತ ತಿಳ್ಕೊಳ್ಳೇಬೇಕು. ಈಗಲೇ ತಿಳ್ಕೊತೀನಿ ನಾನು. ಬ್ರಹ್ಮಚಾರಿ ತುಂಬ ಕೋಪದಲ್ಲಿದ್ದಾನೆ. ಕೃಷ್ಣ ಪ್ಲೀಸ್ ಹೆಲ್ಪ್ ಮಾಡು. ಅಯ್ಯೋ, ಕೋಪದಲ್ಲಿ ಏನು ಮಾಡೋಕೆ ಹೊರಟಿದೆ ನಾನು? ಬ್ರಹ್ಮಚಾರಿ ನಾನು. ಒಂದು ವೇಳೆ ಅವಳನ್ನೇನಾದರೂ ಮುಟ್ಬಿಟ್ಟಿದ್ರೆ ಆದರೆ ತಿಳ್ಕೊತೀನಿ ಈ ಹುಡುಗಿ ಯಾರು ಅಂತ, ಮತ್ತೆ ಯಾವ ಉದ್ದೇಶ ಇಟ್ಕೊಂಡು ಈ ಬಂಗ್ಲೆ ಒಳಗೆ ಬಂದಿದ್ದಾಳೆ ಅಂತ. ಆದರೆ ಒಂದು ವೇಳೆ ಈ ಹುಡುಗಿ ಇಲ್ಲಿ ತೊಂದರೆ ಮಾಡೋಕ್ಕೆ ಅಂತಲೇ ಬಂದಿದ್ರೆ ಚೇಳಿಂದ ನನ್ನ ಯಾಕೆ ಕಾಪಾಡ್ತಾ ಇದ್ದು? ಚೇಳಿಂದ ಕಾಪಾಡೋದಕ್ಕೆ ಥ್ಯಾಂಕ್ ಯು. ಈಗ ಸತ್ಯ ಏನು ಅಂತ ಒಪ್ಕೊ. ಈ ಜಾಗದಲ್ಲಿ ನೀನು ಮೂರ್ತಿಯಾಗಿ ಯಾಕೆ ನಿಂತಿದ್ಯಾ? ಇವಾಗ ನಾನೇನಾದರೂ ಹೇಳಿದ್ರೆ ನಾನೇ ಅಂತ ಹೇಳಿ ಕಂಡು ಹಿಡಿತಾನೆ. ಏನು ಮಾಡಲಿ ನಾನು? ಬಾಯಿ ಮುಚ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಾಗಿದೆ ನೀನು ಮೂರ್ತಿ ಎಲ್ಲ ಹುಡುಗಿ ಅಂತ. ನೀನೇ ನಿಜ ಒಪ್ಕೊ. ನೀನು ಇಲ್ಲಿಗೆ ಏನು ಮಾಡೋಕೆ ಬಂದಿದ್ಯಾ? ದುಡ್ಡು? ಹಾಂ, ಸರಿ, ಯಾರಿಗೂ ಹೇಳಲ್ಲ ಬಿಡು. ಅಂತ ಅನಿವಾರ್ಯ ಏನಿದೆಯೋ ಪಾಪ ಅವಳಿಗೆ. ಅಷ್ಟೊತ್ತಿಂದ ಒಂದೇ ಜಾಗದಲ್ಲಿ ನಿಂತಿದ್ದಾಳೆ. ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಕಾಲು ನೋವ್ತಾ ಇರಬೇಕು ಏನೋ. ಊಟ ಮಾಡಿದ್ಲು. ನೀನು ಊಟ ತಿಂಡಿ ಏನು ತಿಂದಿಲ್ಲ ಅಲ್ವಾ? ಹೌದು ತಾನೆ? ಸರಿ, ಹೋಯಿತು. ಸರಿ, ನಾನು ಏನಾದರೂ ತೊಗೊಂಡು ಬರ್ತೀನಿ. ಅಳ್ಳಾಡ್ಬೇಡ. ಈ ಜ್ಯೂಸ್ ಕುಡಿ, ರಿಲ್ಯಾಕ್ಸ್ ಆಗ್ತೀಯ. ಅಳ್ಳಾಡದೆ ಕುಡಿಬೇಕು. ಬೇಗ ಸ್ಟ್ರಾ ಇದೆ. ಅಪ್ಪ, ನೀವು ನನಗೆ ಶಿಕ್ಷೆ ಕೊಡೋದಕ್ಕೆ ಯಾವ ವ್ಯಕ್ತಿ ಜೊತೆಲಿ ಮದುವೆ ಮಾಡಿಸಿದ್ರು ಅವನು ಪ್ರಪಂಚದಲ್ಲೇ ಇಷ್ಟು ಒಳ್ಳೆಯವನಾಗಿರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ವಿಷಯಕ್ಕಂತೂ ನೀವು ಥ್ಯಾಂಕ್ಸ್ ಹೇಳಲೇಬೇಕು ಅಪ್ಪ. ಥ್ಯಾಂಕ್ ಯು, ಈ ರೌಡಿ ಬ್ರಹ್ಮಚಾರಿನ ನನ್ನ ಗಂಡ ಮಾಡಿದ್ದಕ್ಕೆ. ಬೇಗ ಕುಡಿ. ಎಷ್ಟೊತ್ತು? ಬಿಡು, ಖಾಲಿ ಆಯಿತು. ತಗ್ಲಾಕೊಂಡ್ಲು. ಕಂಡಿಡ್ದುಬಿಟ್ಟೆ. ನಾನು ಕಂಡಿಡ್ದುಬಿಟ್ಟೆ. ಇದು ಹುಡುಗಿ ಮೂರ್ತಿ ಅಲ್ಲ, ಇದು ಹುಡುಗಿ. ನಾನು ಕಂಡಿಡ್ದೆ, ಇದು ಹುಡುಗಿನೇ. ಏನು ಹೇಳ್ತಿದ್ದ ನೀವು? ನನ್ನ ಕೈಲಿ ತಗ್ಲಾಕೊಂಡ್ರು. ಏನಾಯ್ತಪ್ಪ? ಗುಲಾಬ್ ಅಂಕಲ್, ನಾನು ಈಗ ತಾನೇ ನೋಡಿದೆ ಸೂರಜು ಈ ಹುಡುಗಿ ಜೊತೆಗೆ ಮಾತಾಡ್ತಾ ಇದ್ದ. ಅದೇ ಗೊಂಬೆ ಅಂತಿರಲ್ಲ, ನಾನು ಹೇಳ್ದೆ ತಾನೆ ಇದು ಗೊಂಬೆ ಅಲ್ಲ ಹುಡುಗಿ ಅಂತ. ಸೂರಜ್ ಆ ಹುಡುಗಿ ಜೊತೆ ಮಾತಾಡ್ತಿದ್ದ. ಅಯ್ಯೋ, ಹಂಗಿಲ್ಲಪ್ಪ. ಈ ಸೂರಜು ಬ್ರಹ್ಮಚಾರಿ.
ಹೆಣ್ಮಕ್ಳ ನೆರಳಿಂದನೂ ದೂರ ಇರ್ತಾನೆ. ನಿನ್ಗೇನೋ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ಹೌದಾ? ಹಾಗಾದ್ರೆ ನೀವಿದು ಮೂರ್ತಿ ಅಂತಿದ್ದೀರಾ? ಗೊಂಬೆ ಎಲ್ಲಾದ್ರೂ ಇಷ್ಟೊಂದು ಚೆನ್ನಾಗಿರುತ್ತಾ? ರಿಯಲಿ? ನೋ ವೇ, ನಾನಿದನ್ನ ಒಪ್ಪಲ್ಲ. ಇದು ಹುಡುಗಿ, ಇದು ಹುಡುಗಿ, ಇದು ಹುಡುಗಿನೇ. ಸರ್ ಸರ್ ನೀವು ಬನ್ನಿ, ಆರಾಮಾಗಿ ಕೈ ಕುತ್ಕೊಂಡು ಬನ್ನಿ ಬಿಡು. ನೀವು. ಏನ್ ಹುಚ್ಚುನ್ ತರ ಕಾಣಿಸ್ತಾ ಇದ್ದೀನಾ? ಇಲ್ಲ ಸರ್. ಓಕೆ ಫೈನ್, ನಾನೊಂದು ಕೆಲಸ ಮಾಡ್ತೀನಿ. ಇದು ಗ್ಲಾಸ್ ತಾನೇ, ಗೊಂಬೆ ಕಾಲು ಮುರಿದಾಕ್ತೀನಿ. ಅವಾಗ ಅವಳು ಹೆಂಗೆ ಕಿರಿಸ್ತಾಳೆ ಅಂತ ನೋಡು. ಸರಿನಾ? ಬೇಡ ಬೇಡ ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅದು ಗೊಂಬೆ ಸರ್. ನಾನು ಯಾಕೆ ಮಾಡಬಾರ್ದು? ಯಾರು ತಡೀತಾರೆ ನನ್ನ? ನಾನು ಖಂಡಿತ ಅಪ್ರೂವ್ ಮಾಡೇ ಮಾಡ್ತೀನಿ. ಇದು ಹುಡುಗಿ, ಇದು ಹುಡುಗಿ, ಇದು ಹುಡುಗಿ ಅಂತಾನೆ. ಏ ಪರವಾಗಿಲ್ವೋ ಸೂರಜ್, ಅದೇನ್ ಮಾಡ್ತಾರೋ ಮಾಡ್ಲಿ ಬಿಡು. ನೀನ್ ಗ್ಲಾಸ್ ಹೊಡಿಬೇಕು ಅಂತಿದೆಯಲ್ವಾ? ಸರಿ, ಹೋಗಿ ನೀನ್ ಗ್ಲಾಸ್ ಹೊಡೆದಾಕು. ನಿನಗೆ ನಂಬಿಕೆ ಬರೋದು ತುಂಬಾ ಇಂಪಾರ್ಟೆಂಟು. ಹೊಡೆದ ಗ್ಲಾಸ್ನ ಹೋಗು.